ಏನಾದರೂ ಡಿಫ್ರೆಂಟಾಗಿ ಬ್ರೇಕ್ಫಾಸ್ಟ್ಗೆ ಏನಪ್ಪ ಮಾಡೋದು, ಲಂಚ್ಗೆ ಏನಪ್ಪ ಮಾಡೋದು ಅಂತಂದರೆ ಈ ಆಲೂ ಪರಾಟ ನಿಮಗೋಸ್ಕರ. ಮನೇಲಿ ಮಕ್ಕಳಿದ್ರೆ ಮರೀದನೇ ಇದನ್ನು ಟ್ರೈ ಮಾಡಿ. ನಮಸ್ಕಾರ ಎಲ್ರಿಗೂ, ಮಂಡ್ಯಕಾಯಿ ರುಚಿಗೆ ಸ್ವಾಗತ. ಬನ್ನಿ ಇವತ್ತಿನ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ನಾನು ಒಂದು ಪಾತ್ರೆಗೆ 1 ಕಪ್ಪಷ್ಟು ಗೋಧಿ ಹಿಟ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆಗಾಗ ಸೇರಿಸ್ಕೊಂಡು ನೀಟಾಗಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ಈ ಹಿಟ್ಟಿನ ಹದ ತೀರಾ ಗಟ್ಟಿನೂ ಬೇಡ, ತೀರಾ ತೆಳ್ಳಗೂ ಬೇಡ, ಸಾಫ್ಟಾಗಿ ಮೆತ್ತೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಹಿಟ್ಟೆಲ್ಲ ಕಲಸಾದ್ಮೇಲೆ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಇನ್ನೂ ಸ್ವಲ್ಪ ನೀಟಾಗಿ ನಾದ್ಕೊಂಡು, ಈ ಥರ ಎಣ್ಣೆ ಹಾಕಿ ನಾದೋದ್ರಿಂದ ಏನು ಬೆನಿಫಿಟು ಅಂತಂದರೆ ನಾರು ಬರಲ್ಲ, ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ಹಿಟ್ಟೆಲ್ಲ ಕಲಸಾದ್ಮೇಲೆ ಅದನ್ನು ಮುಚ್ಚಿಟ್ಟು ಸೈಡ್ಗೆ ಎತ್ತಿಟ್ಕೊಳ್ಳಿ. ಇನ್ನೊಂದು ಕಡೆ ನಾವು ಬೆಂದಿರೋ ಆಲೂಗೆಡ್ಡೆನ ತೊಗೊಂಡು ಆಲೂಗೆಡ್ಡೆ ಮಸಾಲೆಗೆ ರೆಡಿ ಮಾಡ್ಕೊಳ್ತೀವಿ. ಇದರಲ್ಲಿ ನಾನು 6 ಆಲೂಗೆಡ್ಡೆ ಬೆಂದಿರೋದನ್ನು ನಾನು ತೊಗೊಳ್ತಾ ಇದ್ದೀನಿ. ಅದನ್ನು ನೀಟಾಗಿ ಮ್ಯಾಶ್ ಮಾಡಿಕೊಂಡು ತುರ್ಕೊಂಡು ಈ ರೀತಿ ಮ್ಯಾಶ್ ಮಾಡ್ಕೊಳ್ತೀನಿ. ಮ್ಯಾಶ್ ಮಾಡಿರೋ ಆಲೂಗೆಡ್ಡೆಗೆ ಒಂದು ನೀಟಾಗಿ ಸಣ್ಣದಾಗಿ ಹೆಚ್ಚಿರೋ ಒಂದು ಈರುಳ್ಳಿ, 2 ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಸಣ್ಣಕ್ಕೆ ಹೆಚ್ಚಿಬಿಟ್ಟು ನಾನಿಲ್ಲಿ 10 ಪರೋಟಾಗೆ 2 ಇಂಚಷ್ಟು ಶುಂಠಿನ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಹಿಡಿಯಷ್ಟು ಕಟ್ ಮಾಡಿರೋ ಕೊತ್ತಂಬರಿನೂ ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಅಜ್ವಾಯಿನೂ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಮ್ಚೂರ್ ಪುಡಿ ಅಂತೇಳಿ ಡ್ರೈ ಮ್ಯಾಂಗೋ ಪೌಡರ್. ಇದು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ. ಇದಿಲ್ಲ ಅಂದರೆ ಅರ್ಧ ನಿಂಬೆಹಣ್ಣು ಹಾಕ್ಕೋಬೋದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು 1/4 ಟೀ ಸ್ಪೂನಷ್ಟು ಮೆಣಸಿನ ಪುಡಿನೂ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಇದರಲ್ಲಿ ನಾನು ನಾರ್ಮಲ್ ಉಪ್ಪನ್ನ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ನಾನು ಇದರಲ್ಲಿ ಬ್ಲ್ಯಾಕ್ ಸಾಲ್ಟ್ ಬಳಸ್ತಾ ಇದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ ಎಕ್ಸ್ಟ್ರಾ ಫ್ಲೇವರು, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಹಾಗೆ ಕೂಡ ಮಾಡ್ಬೋದು. ಇಲ್ಲಿ ಏನೇನು ಮಸಾಲೆ ತೋರಿಸಿದ್ದೀನಿ ಅದನ್ನ ಬಿಟ್ಟು ನಾನು ಇಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಮಸಾಲೆನ ನಾನು ಬಳಸ್ತಾ ಇಲ್ಲ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಬರುತ್ತೆ. ಅದನ್ನು ನಾನು ಚಪಾತಿಗೆ ಸ್ಟಫಿಂಗ್ ಮಾಡೋಕ್ಕೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನಾನು ಉಂಡೆ ಮಾಡ್ತಾ ಇದ್ದೀನಿ. ಈ ರೀತಿ ದಪ್ಪ ನಿಂಬೆಹಣ್ಣು ಗಾತ್ರದಲ್ಲಿ ಉಂಡೆ ಮಾಡಿಟ್ಟು ಎಲ್ಲನೂ ಎತ್ತಿಟ್ಕೊಳ್ತೀನಿ. ಎಷ್ಟು ಚಪಾತಿ ಮಾಡಬೇಕು, ಎಷ್ಟು ಪರೋಟ ಮಾಡಬೇಕು ಅಷ್ಟು ಉಂಡೆನೂ ನಾನಿಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಆಗಲೇ ನಾದಿಟ್ಟಿದ್ದ ಚಪಾತಿ ಹಿಟ್ಟು ಈಗ ಇಷ್ಟೊತ್ತಿಗಾಗಲೇ ಇನ್ನೂ ಸಾಫ್ಟ್ ಆಗಿರುತ್ತೆ. ಈಗ ಇದನ್ನು ನಾವು ಒತ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇದನ್ನು ಒಂದು ಮೀಡಿಯಮ್ ಸೈಜ್ ನಿಂಬೆಹಣ್ಣು ಗಾತ್ರದಲ್ಲಿ ಚಪಾತಿ ಹಿಟ್ಟನ್ನ ತೊಗೊಂಡು ಅದನ್ನು ಸ್ವಲ್ಪ ಆಗಲಿಕ್ಕೆ ಒಂದು ಚಿಕ್ಕ ಪೂರಿ ಗಾತ್ರದಲ್ಲಿ ನಾನು ಇದನ್ನು ಡ್ರೈ ಹಿಟ್ಟಲ್ಲಿ ಹದ್ಕೊಂಡು ನಾನು ಇದನ್ನು ಲಟ್ಟಿಸ್ಕೊಳ್ತೀನಿ. ಒಂದು ಚಿಕ್ಕ ಪೂರಿ ಗಾತ್ರದಲ್ಲಿ ನಾನು ಇದನ್ನು ಲಟ್ಟಿಸ್ಕೊಂಡು ಅದನ್ನು ಕೈಗೆ ಎತ್ಕೊಂಡು ಆಗಲೇ ನಾನು ಆಲೂಗೆಡ್ಡೆ ಮಸಾಲೆ ಏನು ಉಂಡೆ ಮಾಡಿದೆ ಅದನ್ನು ಸೇರಿಸ್ಕೊಂಡು ಸುತ್ತ ಫ್ಲವರ್ ಶೇಪಲ್ಲಿ ನಾನು ಇದನ್ನು ಫೋಲ್ಡ್ ಮಾಡ್ಕೊಂಡು ಬರ್ತೀನಿ. ಎಲ್ಲೂ ಕೂಡ ಓಪನ್ ಆಗದೇ ಇರೋ ಥರ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಸುತ್ತ ತಿರುಗಿಸ್ಬಿಟ್ಟು ಮಧ್ಯದಲ್ಲೇ ಅದನ್ನು ಪ್ರೆಸ್ ಮಾಡಿಬಿಟ್ರೆ ನಮ್ಮ ಪರೋಟ ಸ್ಟಫಿಂಗ್ ರೆಡಿ ಆಗುತ್ತೆ. ಈಗ ಇದನ್ನು ಕೂಡ ಡ್ರೈ ಹಿಟ್ಟಲ್ಲಿ ಹತ್ಕೊಂಡು ನೀಟಾಗಿ ಎಷ್ಟು ಅಗಲ ಬೇಕು, ಎಷ್ಟು ಸಣ್ಣ ಬೇಕೋ ಅಷ್ಟನ್ನು ನಾವು ಒತ್ಕೋಬೋದು. ನಿಧಾನಕ್ಕೆ ಒತ್ತೋದ್ರಿಂದ ಇದು ಎಲ್ಲೂ ಓಪನ್ ಆಗಲ್ಲ. ನಿಧಾನಕ್ಕೆ ಒತ್ತಬೇಕು. ಇದನ್ನು ಆಗಾಗ ಈ ರೀತಿ ತಿರ್ಗಿಸ್ಕೊಂಡು ಒತ್ತೋದ್ರಿಂದ ಇದೆಲ್ಲೂ ಓಪನ್ ಆಗಲ್ಲ. ನೋಡಿ, ನೀಟಾಗಿ ನಾನು ಸಣ್ಣಕ್ಕೆ ಒತ್ಕೊಂಡಿದ್ದೀನಿ. ಈಗ ಮಿಕ್ಕಿರೋ ಇನ್ನಷ್ಟು ಚಪಾತಿ ಹಿಟ್ಟು ಮತ್ತು ಆಲೂಗೆಡ್ಡೆ ಸ್ಟಫಿಂಗ್ನ ಬಳಸ್ಕೊಂಡು ಸೇಮ್ ಪ್ರಾಸೆಸಲ್ಲಿ ನಾನು ಇದನ್ನು ಚಪಾತಿನ ಒತ್ತಿ ಸೈಡ್ಗೆ ಎತ್ತಿಟ್ಕೊಳ್ತೀನಿ. ಸಣ್ಣದೊಂದು ಪೂರಿ ಅಗಲದಲ್ಲಿ ಒತ್ಕೊಂಡು ಅದಕ್ಕೆ ಸೇಮ್ ಇದೇ ರೀತಿ ಆಲೂಗೆಡ್ಡೆನ ಒಳಗಾಕಿ ಸುತ್ತ ಫ್ಲವರ್ ಶೇಪಲ್ಲಿ ಫೋಲ್ಡ್ ಮಾಡಿಕೊಂಡು ನಾನು ಇದನ್ನು ಸ್ಟಫ್ ಮಾಡಿ ಒತ್ಕೊಳ್ತಾ ಇದ್ದೀನಿ. ಇದು ಈಸಿ ಮೆಥಡು. ಈ ಪರೋಟನ ನಾನು ಈ ವಿಡಿಯೋದಲ್ಲಿ ಒಂದನ್ನ ಎಣ್ಣೆ ಹಾಕಿ ಬೇಯಿಸಿ ತೋರಿಸ್ತೀನಿ, ಇನ್ನೊಂದು ತುಪ್ಪನ ಹಾಕಿ ಬೇಯಿಸಿ ತೋರಿಸ್ತೀನಿ. ನೀವು ಬೆಣ್ಣೆ, ಎಣ್ಣೆ, ತುಪ್ಪ ಏನು ಬೇಕಾದರೂ ಹಾಕಿ ಇದನ್ನು ಬೇಯಿಸ್ಕೋಬೋದು. ಬೆಣ್ಣೆ ಮತ್ತು ತುಪ್ಪ ಹಾಕೋದಂತೂ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ, ಅಷ್ಟು ಸೂಪರಾಗಿರುತ್ತೆ. ಇದರಲ್ಲಿ ನಾನು ಯಾವುದೇ ಎಕ್ಸ್ಟ್ರಾ ಗರಂ ಮಸಾಲೆ ಆಗಲಿ ಮತ್ತೊಂದು ಮೆಣಸಿಗೆ ಪುಡಿ, ಧನಿಯಾ ಪುಡಿ ಇದು ಯಾವುದನ್ನು ಬಳಸ್ತಾನೆ ಇರೋ ಕಾರಣ ಮಕ್ಕಳಿಗೆ ಸಿಂಪಲ್ಲಾಗಿ ಟೇಸ್ಟಿಯಾಗೂ ಇರುತ್ತೆ. ಮಸಾಲೆ ಜಾಸ್ತಿ ಅಂತ ಅನಿಸೋದೇ ಇಲ್ಲ. ಈಗ ನಾನು ಲಟ್ಸಿಟ್ಟಿರೋ ಪರೋಟನೆಲ್ಲ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು ಕಡೆ ಬೆಂದ ನಂತರ ಇನ್ನೊಂದು ಕಡೆನೂ ಬೇಯಿಸ್ಕೊಂಡು 2 ಕಡೆ ಬೆಂದ ಮೇಲೆ ಎಣ್ಣೆ ಹಾಕಬೇಕು. ಒಂದು ಕಡೆ ಬೆಂದರೆ ಮಾತ್ರ ಎಣ್ಣೆ ಹಾಕೋದು ಬೇಡ. 2 ಕಡೆ ಬೇಯಿಸ್ಕೊಂಡು ನೀಟಾಗಿ 1 ಸ್ಪೂನಷ್ಟು ಎಣ್ಣೆ ತೊಗೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಆಯಿಲ್ನ ನೀಟಾಗಿ ಎಲ್ಲ ಕಡೆನೂ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆ ಆಯಿಲ್ ಹಾಕ್ಕೊಂಡಾದ್ಮೇಲೆ ಇನ್ನೊಂದು ಕಡೆಯೂ ಸೇರಿಸಿ ಎಣ್ಣೆನೂ ಹಾಕ್ಕೊಂಡು 2 ಕಡೆನೂ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಮೇಲೆ ಕ್ರಿಸ್ಪಿ ಆದರೆ ಸಾಕಾಗುತ್ತೆ. ಒಳಗಡೆ ಎಲ್ಲ ನೀಟಾಗಿ ಆಲ್ರೆಡಿ ಆಲೂಗೆಡ್ಡೆ ಬೆಂದಿರುತ್ತೆ. 2 ಕಡೆ ನೀಟಾಗಿ ಬೇಯಿಸ್ಕೊಂಡು ಈ ರೀತಿ ಕಲರ್ ಚೇಂಜ್ ಆಗುತ್ತೆ, ಇನ್ನೂ ಕ್ರಿಸ್ಪಿ ಆಗುತ್ತೆ. ಈ ಪರೋಟ ಬೇಯಿಸೋಕ್ಕೆ ನಾನೀಗ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪರೋಟದಲ್ಲಿ ನಾನೀಗ ತುಪ್ಪನ ಯೂಸ್ ಮಾಡಿ ತೋರಿಸ್ತೀನಿ. ತುಪ್ಪನ ಯೂಸ್ ಮಾಡಿದಾಗ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ, ತುಂಬ ಹೊಗೆ ಬರುತ್ತೆ. ಈಗ ಸೇಮ್ ಇದನ್ನು ಹಾಗೆ 2 ಕಡೆ ಬೇಯಿಸ್ಕೊಂಡಾದ್ಮೇಲೆ ನಾವು ಎಣ್ಣೆ, ತುಪ್ಪ ಏನು ಬೇಕಾದರೂ ಹಾಕ್ಕೋಬೋದು. 2 ಕಡೆ ಬೆಂದಮೇಲೆ ನಾನು ಇದರಲ್ಲಿ ತುಪ್ಪನ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ಪರೋಟಾಗೆ ಎಕ್ಸ್ಟ್ರಾ ಫ್ಲೇವರ್ ಸಿಗುತ್ತೆ, ಟೇಸ್ಟು ಕೂಡ ಸೂಪರಾಗಿರುತ್ತೆ. ತುಪ್ಪ ಹಾಕಿದಾಗ ಈ ರೀತಿ ಹೊಗೆ ಬರುತ್ತೆ, ಅದೇನು ಸೀದೋಗುತ್ತೆ ಅಂತಲ್ಲ, ಆದರೆ ನೀವು ಬೇಗ ಬೇಯಿಸ್ಕೊಳ್ಬೇಕಷ್ಟೇ. ತುಪ್ಪ ಹಾಕೋದ್ರಿಂದ ಬೇಗ ಬೇಯುತ್ತೆ. 2 ಕಡೆ ಈ ರೀತಿ ತುಪ್ಪ ಹಾಕಾದ್ಮೇಲೆ
ನೀಟಾಗಿ ತಿರುಗಿಸಿ ಫ್ಲಿಪ್ ಮಾಡಿಕೊಂಡು ಎರಡು ಕಡೆ ಬೇಯಿಸ್ಕೊಳ್ಬೇಕಾಗುತ್ತೆ. ಬೆಂದಮೇಲೆ ಈ ರೀತಿ ನಮ್ಮ ಪರೋಟ ರೆಡಿ ಆಗುತ್ತೆ. ಇದನ್ನು ನೀವು ಬ್ರೇಕ್ಫಾಸ್ಟಿಗೆ ಬಿಸಿ ಬಿಸಿಯಾಗಿ ಕೊಟ್ಟರಂತೂ ಸೂಪರಾಗಿರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಬೇಕಂದ್ರೂ ಕೊಡ್ಬೋದು. ಈಗ ನಾನು ಮಾಡಿರೋ ಪರೋಟ ಆಲೂಗೆಡ್ಡೆ ಪರೋಟ ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿಯಾಗಿ ಮೊಸರು ರಾಯ್ತ ಅಥವಾ ಟೊಮೆಟೊ ಚಟ್ನಿ ಇದ್ರ ಜೊತೆ ಕೊಟ್ಟರಂತೂ ಸೂಪರ್ ಟೇಸ್ಟಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತೇಳಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೆ ಮಂಡ್ಯ ಕೈ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.